ಓಂ ನಮೋ ಭಗವತೆ ವಾಸುದೇವಾಯ ನಮಃ ಶಿವಾಯ ನಮಃ. ವೆಲ್ಕಮ್ ಟು ನಂದಿ ಅಸ್ಟ್ರೋ ಬ್ರಹ್ಮಿಸ್ತ ನಮಗೆ ಸ್ವಾಗತ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಿತೃಪಕ್ಷದಲ್ಲಿ ಪಿತೃದೋಷವನ್ನು ಯಾವ ರೀತಿ ದೋಷ ನಿವಾರಣೆ ಮಾಡಿಕೊಳ್ಳಬಹುದು ಎಂದರೆ ಅದನ್ನು ಈಗ ನಾವು ನೋಡೋಣ. ಪಿತೃಪಕ್ಷದಲ್ಲಿ ಈ ಪಿತೃಮಾಸದಲ್ಲಿ 15 ದಿನಗಳ ಒಳಗೆ, ಅಂದರೆ ಈ ಪಿತೃಮಾಸದಲ್ಲಿ 18/9/2024ರಿಂದ 2/10/2024 ಮಧ್ಯೆ ಬರುವ ಯಾವುದಾದ್ರು ಒಂದು ಶನಿವಾರ ಒಂದು ಗ್ಲಾಸ್ ಹಾಲು ಮತ್ತು ಎಳ್ಳನ್ನು ಮಿಕ್ಸ್ ಮಾಡಿ ಸೂರ್ಯೋದಯ ಸಮಯದಲ್ಲಿ ಅರಳಿ ಮರದ ಬುಡಕ್ಕೆ ಹಾಲು ಮತ್ತು ಎಳ್ಳನ್ನು ಹಾಕಿ ಪ್ರದಕ್ಷಿಣೆ ಹಾಕಿ ನಮ್ಮ ಕುಟುಂಬದ ಪಿತೃದೋಷವನ್ನು ನಿವಾರಣೆ ಆಗಲಿ ಎಂದು ಬೇಡಿಕೊಂಡು ಪ್ರದಕ್ಷಿಣೆಯನ್ನು ಅರಳಿ ಮರಕ್ಕೆ 3 ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಈ ಪಿತೃದೋಷದಿಂದ ಕುಟುಂಬದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ತೊಂದರೆ, ಅವರ ಜೀವನ ಕುಂಠಿತ, ಕುಟುಂಬದಲ್ಲಿ ಕಲಹ, ಕುಟುಂಬದ ಜಮೀನಿನಲ್ಲಿ ವ್ಯಾಜ್ಯ, ಕುಟುಂಬದಲ್ಲಿ ಯಾವಾಗಲೂ ಕಿರಿಕಿರಿ, ಜಗಳ, ಕುಟುಂಬದ ಜಮೀನು ವಿಷಯದಲ್ಲಿ ಜಗಳ, ಕುಟುಂಬದ ಹೊಂದಾಣಿಕೆ ಇಲ್ಲದಿರುವುದು, ಇದು ಸಹ ಪಿತೃದೋಷಕ್ಕೆ ಸಂಬಂಧಪಟ್ಟದ್ದು. ಅಣ್ಣ ತಮ್ಮಂದಿರ ಮಧ್ಯೆ ವಿರಸ, ಕುಟುಂಬದ ಏಳಿಗೆ ಇರುವುದಿಲ್ಲ ಪಿತೃದೋಷ ಇರುವುದರಿಂದ. ಆದ್ದರಿಂದ ಕುಟುಂಬಸ್ಥರು ಪಿತೃಮಾಸದಲ್ಲಿ ಕಾರ್ಯಗಳನ್ನು ಮರೆಯದೆ ಎಲ್ಲರೂ ಪಿತೃ ಕಾರ್ಯಗಳನ್ನು ಮಾಡುವುದು. ಕುಟುಂಬಸ್ಥರು ಒಂದು ಕಡೆ ಸೇರಿ ಪಿತೃ ಕಾರ್ಯಗಳನ್ನು ಮಾಡುವುದರಿಂದ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಇಲ್ಲಿವರೆಗೂ ನಮ್ಮ ಚಾನಲ್ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.